ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಅಂದ್ರೆ 5ನೇ ದಿನದ ಮಂಡ್ಯದ ತೂಬಿನಕೆರೆ ಬಳಿ ಮೈಸೂರು ಚಲೋ ಮುಕ್ತಾಯಗೊಂಡಿದೆ. ಇಂದು ಶ್ರೀರಂಗಪಟ್ಟಣದ ತನಕ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಇನ್ನು ಮೈತ್ರಿ ಪಾದಯಾತ್ರೆಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಂಡ್ಯದ ಯಲಿಯೂರು ಸರ್ಕಲ್ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗಮಿಸ್ತಾ ಇದ್ದಂತೆ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಬೃಹತ್ ಗಾತ್ರದ ಕ್ಯಾಪ್ಸಿಕಂ ಹಾರ ಹಾಕಿ ಕಾರ್ಯಕರ್ತರು ಜೈಕಾರ ಕೂಗಿದರು. ಬಿಜೆಪಿ ಜೆಡಿಎಸ್ ಮೈಸೂರು ಚಲೋನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಮಂಡ್ಯದ ಮಹಾವೀರ ಸರ್ಕಲ್ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇದ್ದಂತೆ ಅವರನ್ನ ಜೆಡಿಎಸ್ ಕಾರ್ಯಕರ್ತರು ತಡೆದು ನಿಲ್ಲಿಸಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಭಾಗವಹಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಕರೆದು ಬುದ್ಧಿ ಹೇಳುವಂತೆ ಜೆಡಿಎಸ್ ಕಾರ್ಯಕರ್ತರು ಹೇಳಿದ್ದಾರೆ. ಇನ್ನು ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ರು. ಮಂಡ್ಯದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ನಡವಳಿಕೆಗಳು ಅನಾವರಣ ಆಗ್ತಾವೆ. ಆರಂಭದಲ್ಲಿ ಸ್ವಚ್ಛ ಆಡಳಿತ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ದಿನದಿಂದ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಒಂದು ರಾಜ್ಯದ ಸರ್ಕಾರದ ನಡವಳಿಕೆಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡುತ್ತಿವೆ ಅಂತ ಹೇಳಿ ಜನರಿಗೆ ಒಂದು ಮಾತನ್ನು ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರವನ್ನ ರಚನೆ ಮಾಡಿದ 24 ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡತಕ್ಕಂಥ ಕೆಲಸಗಳು ಪ್ರಾರಂಭ ಆಯಿತು. ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ, ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಲು. ಇನ್ನು ಇದೇ ವೇಳೆ SC/ST ಹಣ ಲೂಟಿ ಮಾಡಿ ಅಂಬೇಡ್ಕರ್ ಹೆಸರಿಗೆ ಕಳಂಕ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ರು. ಈ ಬಗ್ಗೆ ಜನರಿಗೆ ತಿಳಿಸಲು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಜನಾಂದೋಲನದ ಮೂಲಕ ತಪ್ಪು ಮುಚ್ಚಿಕೊಳ್ಳುವ ಯತ್ನವನ್ನ ನಡೆಸ್ತಾ ಇದೆ ಕಾಂಗ್ರೆಸ್. ಸುಮ್ಮನೆ ವೈಯಕ್ತಿಕ ಟೀಕೆ ಆರೋಪ ಮಾಡ್ತಾ ಇದ್ದಾರೆ. ಇದರ ನಡುವೆ ಸರ್ಕಾರದ ಖಜಾನೆಯನ್ನ ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು. ಪರಿಶಿಷ್ಟ ವರ್ಗಗಳಿಗೆ ಮೀಸಲಾದಂತ ಹಣವನ್ನ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ, ಆ ಕುಟುಂಬಗಳು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ಇವತ್ತು ಅಲ್ಲಿ ಲೂಟಿಯಾಗಿದೆ. ಚಾರ್ಜ್ ಶೀಟ್ ಆಗ್ತಿದೆ. ಯಾರು ಅದರಲ್ಲಿ ಭಾಗಿಗಳಿದ್ದಾರೆ ಅವರಿಗೆ ರಕ್ಷಣೆ ಕೊಟ್ಟು ಯಾರೋ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಹಾಕಿ ನಿಮಗೆ SITಯ ತನಿಖೆಯ ವರದಿಯನ್ನು ಏನು ಕೊಟ್ಟಿದ್ದೀರಿ. ಇದರ ವಿರುದ್ಧವೇ ಜನತೆಯನ್ನು ಜಾಗೃತಿಗೊಳಿಸಲಿಕ್ಕೆ ಇವತ್ತು ನಾವು ಹೊರಟಿದ್ದೇವೆ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಂಧುಗಳಿಗೆ ಮನವಿ ಮಾಡ್ತೇನೆ. ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಈ ದೇಶದ ಜನತೆಯಲ್ಲಿ ಒಂದು ರೀತಿಯ ಆತಂಕಗಳು ಅಪನಂಬಿಕೆಯನ್ನ ಮೂಡಿಸುವ ರಾಜಕಾರಣವನ್ನು ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ವರ್ಗಕ್ಕೆ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಪರಿಶಿಷ್ಟ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಮಾತ್ರ ಅಲ್ಲ, ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೊಚ್ಚಿಗಳ ಬಗ್ಗೆ ಮಾತನಾಡಬಾರದು ಅಂತ ಜನರು ಸಲಹೆಯನ್ನು ಕೊಡ್ತಾರೆ. ನಾನು ಮಾತನಾಡಬಾರದು ಅಂತ ಇದ್ದೆ. ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವ್ ಅಂತ. ಎಲ್ಲೋಗುತ್ತೆ ವಿಡಿಯೋ ಬಿಡುವ ಚಾಳಿ ಅಂತ ಕಿಡಿಕಾರಿದ್ರು. ನನಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರು 70-75 ವರ್ಷದ ತಾಯಿ ಫೋನ್ ಮಾಡಿದ್ದಾರೆ. ಯಾಕಪ್ಪ ನೀನು ಈ ಕಣಕಾಕರ ಬಗ್ಗೆ ನೀನು ಮಾತನಾಡ್ತೀಯ, ಕೊಚ್ಚ ಮೇಲೆ ಕಲ್ಯಾಕೆ ಎಸಿದೀಯ, ನಾವಿದೀವಿ ಆ ಕೊಚ್ಚ ಕ್ಲೀನ್ ಮಾಡೋದಕ್ಕೆ, ನಿನ್ ಪಾಡು ನೀವು ಕೆಲಸ ಮಾಡ್ಕೊಂಡ್ರಪ್ಪ, ಇದು ಪ್ರವಾಸ ಮಾಡೋದಕ್ಕೆ. ಇದನ್ನ ತಾಯಿ ನನ್ನ ಫೋನ್ ಮಾಡಿರ್ತಾರೆ, ಈ ಕೊಚ್ಚಗಳ ಬಗ್ಗೆ ಮಾತಾಡಬೇಡ ಅಂತ. ಆದ್ರೆ ಏನು ಮಾಡೋದು, ಮಾತಾಡದೆ ಮೌನವಾಗಿದ್ದರೂ ಕಷ್ಟ. ಅದರಿಂದ ನಿನ್ನೆ ಮಂಡ್ಯದಲ್ಲಿ ಅದು ಹಳೆ ವಿಡಿಯೋ ಪ್ಲೇ ಮಾಡೋರು. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವ ಅಂತ. ಇದೇ ಸಂದರ್ಭದಲ್ಲಿ ಎಲ್ಲರ ಅವಧಿಯಲ್ಲಿ ನಡೆದಿರುವಂತಹ ಹಗರಣವನ್ನ ಬಿಚ್ಚಿಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗಿದ್ರು. ಹಗರಣಗಳನ್ನ ಬಿಚ್ಚಿಡ್ತೇನೆ ಅಂದ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಇದೇ ವೇಳೆ ಈಗಿನ ಕಾಂಗ್ರೆಸ್ ಅವಧಿ, ಬಿಜೆಪಿ ಜೆಡಿಎಸ್ ಎಲ್ಲ ಅವಧಿಯದ್ದು ಕೂಡ ಬಿಚ್ಚಿಡ್ಲಿ ಅಂತ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ್ರು. ಪ್ರತಿನಿತ್ಯ ಭ್ರಷ್ಟಾಚಾರ, ಹಾಗಾಗಿ ನಾನು ಭ್ರಷ್ಟಾಚಾರಿ. ನೀವು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಮ ಬಗ್ಗೆ ತೆಗಿತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇದು ಯಾವ ರೀತಿ ಮೊಂಡವಾದ? ಈ ಮೊಂಡವಾದ ಅಥವಾ ಬಂಡತನವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಒಳ್ಳೆಯದು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮೊದಲು ನೀವು ರಾಜೀನಾಮೆ ಕೊಟ್ಟು ಯಾರ್ಯಾರು ತಪ್ಪಿಸ್ತರಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಶಿಕ್ಷೆ. ಮುಂದೆ ಬರೋಂಥ ಮುಖ್ಯಮಂತ್ರಿ ಎಲ್ಲರ ಮೇಲೂ ಏನೆಲ್ಲ ಈಗ 15 ತಿಂಗಳು ಮಾಡ್ತೀನಿ, 3 ತಿಂಗಳು ಮಾಡ್ತೀನಿ ಅಂತ ಹೇಳಿದ್ರಿ. ಈಗ 15 ತಿಂಗಳಾದರೂ ಏನು ಮಾಡಿಲ್ಲ. ಇನ್ನು ನೀವು ನಿಮ್ಮ ತಪ್ಪುಗಳೇ ಬಂದ್ಬಿಡ್ತು, ನಿಮ್ಮ ಭ್ರಷ್ಟಾಚಾರನೇ ಆಚೆ ಬರ್ತಿದೆ. ಹಾಗಾಗಿ ಬೇರೆಯವ್ರದ್ದು ಯಾರು ಬರ್ತಿಲ್ಲ. ನೀವು ತಪ್ಪು ಮಾಡಿದ್ದೀರ, ರಾಜೀನಾಮೆ ಕೊಡಿ ಅನ್ನೋದು ಕಾರಣಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಮನೆ ಮಠ ಎಲ್ಲ ಬಿಟ್ಟು ಅವ್ರು ತಪ್ಪು ಮಾಡಿರೋರಿಗೆ ಜನ ಪಾದಯಾತ್ರೆ ಮಾಡಬೇಕು, ಆ ಪರಿಸ್ಥಿತಿ ಬಂದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಹತಾಶೆಯಿಂದ ಈ ನುಡಿಮುತ್ತುಗಳು ಮುಖ್ಯಮಂತ್ರಿ ಬಾಯಿಂದ ಉದುರುತ್ತಿವೆ. ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಮನಬಂದಂತೆ ಮಾತನಾಡ್ತಿರೋದು ಅವರ ಹತಾಶೆ ತೋರಿಸ್ತಾ ಇದೆ. ಕಳೆದ 1.5 ತಿಂಗಳಿನಿಂದ ಹಗರಣಗಳನ್ನ ಬಿಚ್ಚಿಡ್ತೇವೆ ಅನ್ನೋ ಡೈಲಾಗ್ ಕೇಳ್ತಾ ಇದ್ದೇನೆ ಅಷ್ಟೇ ಅಂತ ಕಿಡಿಕಾರಿದ್ರು. ನುಡಿಮುತ್ತುಗಳು ಮುಖ್ಯಮಂತ್ರಿಗಳ ಬಾಯಿಂದ ಉದುರುತ್ತಾ ಇದೆ. ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮನಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಅವರ ಹತಾಶೆಯನ್ನು ತೋರಿಸ್ತದೆ. ಕಳೆದ 1 ತಿಂಗಳಿಂದ ಡೈಲಾಗ್ಗಳನ್ನು ಕೇಳ್ತಾ ಇದ್ದೀವಿ, ಮಾತುಗಳನ್ನು ಕೇಳ್ತಾ ಇದ್ದೀವಿ. ಆದರೆ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ಅವರು ಇವತ್ತು ಆಡಳಿತದಲ್ಲಿರೋದು ಅವರು. ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರನ ಕೊಡಬೇಕು.